ಮಕ್ಕಳೇ, ಎಲ್ಲಿ ತನಕ ಬಂತು ನಿಮ್ಮ ನೀಟ್ ಪ್ರಿಪರೇಷನ್? ನಾನು ಸ್ಮಿತಾ ಫ್ರಮ್ Xylem ಲರ್ನಿಂಗ್. ಇವತ್ತಿನ ಸೆಷನ್ಲಿ ನಾವು ಡಿಸ್ಕಸ್ ಮಾಡುವಂತಹ ಫಿಸಿಕ್ಸ್ ಟಾಪಿಕ್ ಫ್ರಮ್ ದ ಚಾಪ್ಟರ್ ವೇವ್ಸ್. ಇದರಲ್ಲಿ ನಾವು ಪ್ರೋಗ್ರೆಸಿವ್ ವೇವ್ ಅನ್ನು ಇವತ್ತು ಡಿಸ್ಕಸ್ ಮಾಡ್ತೇವೆ. ಬಿಫೋರ್ ವಿ ಬಿಗಿನ್, I want to tell you all that ನಮ್ಮ Xylem Kannada NEET ಚಾನಲ್ ಅಲ್ಲಿ ಯು ಕ್ಯಾನ್ ಸಿ ಆಲ್ ದ ವಿಡಿಯೋಸ್ ಫಾರ್ ಫ್ರೀ. ಅದು ಕಾಂಟೆಂಟ್ ವಿಡಿಯೋಸ್, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ರಿಲೇಟೆಡ್ ನೀಟ್ಗೆ ಸಂಬಂಧಪಟ್ಟಂತೆ ಕಾಂಟೆಂಟ್ ವಿಡಿಯೋಸ್ ಅನ್ನು ನೀವು ಫ್ರೀಯಾಗಿ ನೋಡ್ಬೋದು. ಸೊ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಆಫ್ಟರ್ ದ ಕ್ಲಾಸ್, ಇಫ್ ಯು ವಾಂಟ್ ಟು ಸಿ ದ ಕ್ಲಾಸ್ ನೋಟ್ಸ್, ಏನು ಮಾಡಬೇಕು, ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅದರಲ್ಲಿರೋ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್ ಅನ್ನು ಯು ಹ್ಯಾವ್ ಟು ಕ್ಲಿಕ್ ಆ್ಯಂಡ್ ಗೆಟ್ ದಿ ಆಕ್ಸೆಸ್ ಟು ಆಲ್ ದ ಕ್ಲಾಸ್ ನೋಟ್ಸ್. ಓಕೆ, ನಾವು ವಿ ವಿಲ್ ಸ್ಟಾರ್ಟ್ ವಿತ್ ಅವರ್ ಕ್ಲಾಸ್. ಸೊ ವೇವ್ಸ್ ಅಲ್ಲಿ ಮೇನ್ ಆಗಿ ನಾವು ನೋಡುವಂಥದ್ದು ಪ್ರೋಗ್ರೆಸಿವ್ ವೇವ್. ಸೊ ಪ್ರೋಗ್ರೆಸಿವ್ ವೇವ್, ಆಸ್ ದ ನೇಮ್ ಸಜೆಸ್ಟ್, ವಾಟ್ ಇಟ್ ಕುಡ್ ಬಿ ಅಂತ ನಿಮ್ಮ ಒಂದು ಕ್ವೆಶನ್ ಅಲ್ವಾ. ಸೊ ಅ ವೇವ್, ನೋಡಿ ಇಲ್ಲಿ, ಅ ವೇವ್ ದ್ಯಾಟ್ ಟ್ರಾವೆಲ್ಸ್ ಕಂಟಿನ್ಯೂಸ್ಲಿ ಇನ್ ಅ ಮೀಡಿಯಂ. ಸೊ ಪ್ರೋಗ್ರೆಸಿವ್ ವೇವ್ ಅಂತಂದ್ರೆ ಏನು? ಇಟ್ ಈಸ್ ಅ ಮೆಕ್ಯಾನಿಕಲ್ ವೇವ್, ಯಾಕಂದ್ರೆ ಅದಕ್ಕೊಂದು ಮೀಡಿಯಂ ಬೇಕೇ ಬೇಕು ಫಾರ್ ದ ಪ್ರೊಪಗೇಷನ್ ಆಫ್ ದ ಸೇಮ್ ಡೈರೆಕ್ಷನ್ ವಿದೌಟ್ ಚೇಂಜ್ ಇನ್ ಇಟ್ಸ್ ಆಂಪ್ಲಿಟ್ಯೂಡ್ ಈಸ್ ನೋನ್ ಆಸ್ ಅ ಟ್ರಾವೆಲಿಂಗ್ ವೇವ್ ಆರ್ ಪ್ರೋಗ್ರೆಸಿವ್ ವೇವ್. ಸೊ ಪ್ರೋಗ್ರೆಸಿವ್ ವೇವ್ಗೆ ಇನ್ನೊಂದು ಹೆಸರೇನು? ಇಟ್ ಈಸ್ ಟ್ರಾವೆಲಿಂಗ್ ವೇವ್. ಸೊ ಬರ್ಕೊಳ್ಳಿ, ಇಟ್ ಈಸ್ ಅ ಆಲ್ಸೋ ಕಾಲ್ಡ್ ಆಸ್ ಟ್ರಾವೆಲಿಂಗ್ ವೇವ್. ಸೊ ಅದನ್ನು ನೀವು ಬರ್ಕೊಳ್ಳಿ ಇಲ್ಲಿ. ಎಸ್, ಟ್ರಾವೆಲಿಂಗ್ ವೇವ್ ಅಂತ ಹೇಳಿದ್ರು, ಪ್ರೋಗ್ರೆಸಿವ್ ವೇವ್ ಅಂತ ಹೇಳಿದ್ರು, ಎರಡು ಒಂದೇ. ಆ್ಯಂಡ್ ಬೋತ್ ಹ್ಯಾವ್ ದ ಸಿಮಿಲರ್ ಮೀನಿಂಗ್, ಇಸ್ಂಟ್ ಇಟ್? ಅಥವಾ ಸೇಮ್ ಮೀನಿಂಗ್. ನಾವು ನಿಮಗೆ ರಿಯಲ್ ಲೈಫಲ್ಲಿ ಪ್ರೋಗ್ರೆಸಿವ್ ವೇವ್ ಕಾಣಿಸೋಕ್ಕೆ ಸಿಗಲ್ಲ, ಯಾಕಂದರೆ ಇಟ್ ಈಸ್ ಅನ್ ಐಡಿಯಲ್ ಕೇಸ್. ಪ್ರೋಗ್ರೆಸಿವ್ ವೇವ್ ಅಂತ ಹೇಳೋದು ಇಟ್ ಈಸ್ ಅನ್ ಐಡಿಯಲ್ ಸಿಚುವೇಶನ್. ಬಟ್ ಇನ್ ರಿಯಲ್ ಲೈಫ್ ಯು ಕ್ಯಾನ್ ಕ್ಲೋಸ್ಲಿ ಸಿ ಇಟ್ ಸಮ್ವೇರ್. ಲೈಕ್ ಸೇ, ನಿಮ್ಮ ಹತ್ರ ಒಂದು ರೋಪ್ ಇದೆ, ಯು ಆರ್ ಟೇಕಿಂಗ್ ಅ ರೋಪ್ ಆ್ಯಂಡ್ ಒನ್ ಎಂಡ್ ಆಫ್ ದ ರೋಪ್ ಇಸ್ ಟೈಡ್. ಇಲ್ಲಿ ನೀವು ಟೈ ಮಾಡಿದ್ದೀರಾ ಆ್ಯಂಡ್ ಇನ್ನೊಂದು ಎಂಡು ಇನ್ಫಿನಿಟಿ ತನಕ ಲಾಂಗ್ ಇದೆ, ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೀರಾ. ಸೊ ಯು ಹ್ಯಾವ್ ಟೈಡ್ ಹಿಯರ್, ದ ರೋಪ್ ಇಸ್ ಟೈಡ್ ಹಿಯರ್, ಕರೆಕ್ಟ್? ಇನ್ನೇನು ಮಾಡ್ತಾರೆ? ಯು ವಿಲ್ ಕ್ರಿಯೇಟ್ ಎ ಡಿಸ್ಟರ್ಬೆನ್ಸ್ ಹಿಯರ್. ಒಂದು ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡಿದ್ರೆ ಆ ಡಿಸ್ಟರ್ಬೆನ್ಸಿಂದಾಗಿ ಈ ಥರ ವೇವು ಪ್ರೊಪಗೇಟ್ ಆಗೋದನ್ನು ಯು ವಿಲ್ ಸಿ. ಸೊ ನೀವು ಇಲ್ಲಿ ಕ್ರಿಯೇಟ್ ಮಾಡಿದಂತಹ ಡಿಸ್ಟರ್ಬೆನ್ಸ್, ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟಿಲ್ ಇನ್ಫಿನಿಟಿ ವಿದೌಟ್ ದ ಡಿಕ್ರೀಸ್ ಇನ್ ದಿ ಆಂಪ್ಲಿಟ್ಯೂಡ್. ಸೊ ಅದನ್ನೇ ನಾವು ಹೇಳುವಂಥದ್ದು ಪ್ರೋಗ್ರೆಸಿವ್ ವೇವ್. ಬಟ್ ಇನ್ ರಿಯಾಲಿಟಿ ಇಸ್ ಇಟ್ ಪಾಸಿಬಲ್? ನೋ. ಯಾಕೆಂತಂದರೆ ದೆರ್ ಇಸ್ ಏರ್ ರೆಸಿಸ್ಟೆನ್ಸ್, ಬಿಕಾಸ್ ಆಫ್ ವಿಚ್ ಈ ಸ್ಟಾರ್ಟಿಂಗಲ್ಲಿದ್ದಂತಹ ಆಂಪ್ಲಿಟ್ಯೂಡ್ ಇದೆಯಲ್ಲ, ಅದು ಅಷ್ಟು ಮೇಂಟೈನ್ ಆಗಲ್ಲ ಥ್ರೂಔಟ್. ಆಂಪ್ಲಿಟ್ಯೂಡ್ ಕಮ್ಮಿ ಆಗ್ತಾ ಫೈನಲಿ ದ ವೇವ್ ವಿಲ್ ಸ್ಟಾಪ್. ಯು ಕ್ಯಾನ್ ನಾಟ್ ಸಿ ಎನಿ ವೇವ್ ಫರ್ದರ್. ದಟ್ ಈಸ್ ವಾಟ್ ಯು ಸಿ ಇನ್ ರಿಯಾಲಿಟಿ, ರೈಟ್? ಇನ್ನು ಪ್ರೋಗ್ರೆಸಿವ್ ವೇವ್ ಬಗ್ಗೆ ಮಾತಾಡೋದಾದರೆ, ಡಿಯರ್ ಸ್ಟೂಡೆಂಟ್ಸ್, ಲುಕ್ ಎಟ್ ಹಿಯರ್, ಆಲ್ ದ ಪಾರ್ಟಿಕಲ್ಸ್ ವೈಬ್ರೇಟ್ ವಿತ್ ದ ಸೇಮ್ ಆಂಪ್ಲಿಟ್ಯೂಡ್ ವಿತ್ ಸೇಮ್ ಟೈಮ್ ಪೀರಿಯಡ್. ಸೊ ವೆರಿ ಸಿಂಪಲ್. ನೀವು ಹೇಗೆ ಪ್ರೋಗ್ರೆಸಿವ್ ವೇವ್ನ ಅರ್ಥ ಮಾಡ್ಕೊಳ್ಬೋದು ಅಂತಂದರೆ, ದಿಸ್ ಇಸ್ ಅವರ್ ರೋಪ್. ಆಫ್ ಕೋರ್ಸ್ ರೋಪಲ್ಲಿ ಕಂಟಿನ್ಯೂಸ್ ಪಾರ್ಟಿಕಲ್ಸ್ ಇರುತ್ತೆ, ಬಟ್ ಹಿಯರ್ ನಾನು ಡಿಸ್ಕ್ರೀಟ್ ಆಗಿ ತೋರಿಸ್ತೇನೆ ಪಾರ್ಟಿಕಲ್ಸನ್ನು. ಸೊ ದಿಸ್ ಇಸ್ ಪಾರ್ಟಿಕಲ್ ನಂಬರ್ 1, 2 ಆ ಥರ ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ಪಾರ್ಟಿಕಲ್ ನಂಬರ್ 1, 2, 3, 4, 5 ಈ ಥರ ಲಿಸ್ಟ್ ಗೋಸ್ ಆನ್. ನಾ ಯು ಹ್ಯಾವ್ ಕ್ರಿಯೇಟೆಡ್ ಅ ಡಿಸ್ಟರ್ಬೆನ್ಸ್ ಹಿಯರ್ ಅಂತ ಅಂದ್ಕೊಳ್ವಾ. ಒಂದು ಡಿಸ್ಟರ್ಬೆನ್ಸನ್ನು ನೀವು ಕ್ರಿಯೇಟ್ ಮಾಡಿದ್ರಿ, ಕೈಯನ್ನು ಈ ಥರ ಮಾಡಿದ್ರಿ. ಆವಾಗ ಏನಾಗುತ್ತೆ ಅಂದರೆ, ಫಸ್ಟ್ ಪಾರ್ಟಿಕಲ್ ಆಬ್ವಿಯಸ್ಲಿ ಅದೇನಾಗುತ್ತೆ, ಇಟ್ ವಿಲ್ ಪ್ರೊಡ್ಯೂಸ್ SHM, ಇಟ್ ವಿಲ್ ಅಂಡರ್ಗೋ SHM. ಅಂದರೆ ಇಟ್ ವಿಲ್ ಬಿ ಶೋಯಿಂಗ್ ಅ ಟು ಆ್ಯಂಡ್ ಫ್ರೋ ಮೋಷನ್. ಟು ಆ್ಯಂಡ್ ಫ್ರೋ ಮೋಷನ್ ಅಂದರೆ ಮುಂದೆ ಹಿಂದೆ, ರೈಟ್? ಸೊ ನೋಡಿ ಇಲ್ಲಿ, ಸೊ ದಿಸ್ ವಿಲ್ ಗೋ ಲೈಕ್ ದಿಸ್. ಆ್ಯಂಡ್ ಎರಡನೇ ಪಾರ್ಟಿಕಲು ಅದೇ ಮೊಮೆಂಟಲ್ಲಿ ಎಲ್ಲಿರುತ್ತೆ ಗೊತ್ತಾ? ಸೊ ಈ ಡಿಸ್ಟರ್ಬೆನ್ಸು ವಿಲ್ ಬಿ ಕ್ಯಾರಿಡ್ ಫರ್ದರ್, ರೈಟ್? ಫಸ್ಟ್ ಪಾರ್ಟಿಕಲ್ ಆದಂತಹ ಡಿಸ್ಟರ್ಬೆನ್ಸ್ ವಿಲ್ ಬಿ ಕ್ಯಾರಿಡ್ ಫರ್ದರ್ ಟು ದ ಸೆಕೆಂಡ್ ಪಾರ್ಟಿಕಲ್, ಬಿಕಾಸ್ ಆಲ್ ಆರ್ ಜಾಯಿಂಡ್, isn't it? ಸೊ ಸೆಕೆಂಡ್ ಪಾರ್ಟಿಕಲ್ ನೋಡುವ, ಸೆಕೆಂಡ್ ಪಾರ್ಟಿಕಲ್ ಅಷ್ಟೊತ್ತಿಗೆ ಇಲ್ಲಿರಬಹುದು, ಥರ್ಡ್ ಪಾರ್ಟಿಕಲ್ ಇಲ್ಲಿರಬಹುದು, ಫೋರ್ತ್ ಒನ್ ಸ್ಟಾರ್ಟೇ ಮಾಡಿಲ್ಲ ಇಟ್ಸ್ ಮೋಷನನ್ನು, ರೈಟ್? ಎಸ್. ಸೊ ಫಿಫ್ತ್ ಪಾರ್ಟಿಕಲ್ ಈ ಥರ ಡಿಸ್ಪ್ಲೇಸ್ ಆಗ್ತಿರ್ಬೋದು, ಆ್ಯಂಡ್ ಸಿಕ್ಸ್ತ್ ಪಾರ್ಟಿಕಲ್ ಈ ಥರ, ಆ ಥರ ಮುಂದೆ ಹೋಗುತ್ತೆ, isn't it? ಈಗ ಇದನ್ನೆಲ್ಲ ಇಟ್ಕೊಂಡು ಒಂದು ಎನ್ವೆಲಪನ್ನೇ ಡ್ರಾ ಮಾಡಿದರೆ ನಿಮಗೆ ಆ್ಯಕ್ಚುಲ್ ಆಗಿ ಸಿಗುವಂಥದ್ದು ಒಂದು ವೇವ್ನ ಶೇಪ್ ನೋಡುವ. ಸೊ ಇದನ್ನೆಲ್ಲ ಇಟ್ಕೊಂಡು ಒಂದು ಎನ್ವೆಲಪನ್ನು ನೀವು ಡ್ರಾ ಮಾಡಿದರೆ ಯು ವಿಲ್ ಬಿ ಸೀಯಿಂಗ್ ಸಮಥಿಂಗ್ ಲೈಕ್ ದಿಸ್. ಸೊ ವಾಟ್ ಇಸ್ ದಿಸ್? ದಿಸ್ ಇಸ್ ಅ ವೇವ್ ದೆ. ಸೊ ಆ್ಯಕ್ಚುಲಾಗಿ ಏನಾಗ್ತಿದೆ ಅಂದರೆ, ವೇವ್ ಅಂದರೆ, ಟು ಬಿ ಆನೆಸ್ಟ್, ವೇವ್ ಪ್ರೊಡ್ಯೂಸ್ ಆಗುವಂಥದ್ದು ಡ್ಯೂ ಟು ದ ಟು ಆ್ಯಂಡ್ ಫ್ರೋ ಮೋಷನ್ ಆಫ್ ಈಚ್ ಪಾರ್ಟಿಕಲ್ ಇನ್ಸೈಡ್ ದ ಮ್ಯಾಟರ್. ಆ ಟು ಆ್ಯಂಡ್ ಫ್ರೋ ಮೋಷನಿಂದಾಗಿ ಏನಾಗ್ತಿದೆ? ಎಸ್, ಯು ಕ್ಯಾನ್ ಸಿ ದಿ ಎನರ್ಜಿ ಗೆಟಿಂಗ್ ಎಕ್ಸ್ಚೇಂಜ್ ಫ್ರಮ್ ಒನ್ ಎಂಡ್ ಟು ಅನದರ್, ಅಥವಾ ಆ ಡಿಸ್ಟರ್ಬೆನ್ಸು ಕ್ಯಾರಿ ಫಾರ್ವರ್ಡ್ ಆಗಿರೋ ಥರ ಫೀಲ್ ಆಗುತ್ತೆ. ಇದರಿಂದಾಗಿ ನಿಮಗೊಂದು ವೇವ್ ಕಾಣಿಸುತ್ತೆ, ಇಸ್ಂಟ್ ಇಟ್? ಸೊ ಬೇಸಿಕಲ್ ಆಗಿ ಇಲ್ಲಿದ್ದಂತಹ ಪಾರ್ಟಿಕಲು ಮೇಲೆ ಹೋಯಿತು, ದೆನ್ ಇಟ್ ವಿಲ್ ಕಮ್ ಡೌನ್, ಈ ಥರ ಕಂಟಿನ್ಯೂಸ್ ಆಗ್ತದೆ. ಇಲ್ಲಿರುವಂಥದ್ದು ಅಷ್ಟೇ, ಇಟ್ ವಿಲ್ ಗೋ ಅಪ್, ಇಟ್ ವಿಲ್ ಕಮ್ ಡೌನ್. ಆ್ಯಂಡ್ ಹಿಯರ್ ಆಲ್ ದ ಪಾರ್ಟಿಕಲ್ಸ್ are producing SHM, and each particle has
ಸೇಮ್ ಆಂಪ್ಲಿಟ್ಯೂಡ್, ಸೇಮ್ ಟೈಮ್ ಪೀರಿಯಡ್, ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಒಮೆಗಾ. ಸೊ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಫ್ರೀಕ್ವೆನ್ಸಿ, ಒಮೆಗಾ, ಟೈಮ್ ಪೀರಿಯಡ್ ಎಲ್ಲವೂ ಕೂಡ ಸೇಮ್ ಇದೆ, ಆಂಪ್ಲಿಟ್ಯೂಡ್ ಕೂಡ ಸೇಮ್. ಹಾಗಾದರೆ ಮ್ಯಾಮ್ ಆಂಪ್ಲಿಟ್ಯೂಡ್ ಸೇಮ್ಸ್ ಟು ಬಿ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪಾರ್ಟಿಕಲ್ ಹಿಯರ್ ಇನ್ ದ ಪಿಕ್ಚರ್ ಅಂತ ಕೇಳ್ಬೋದು. ದಿಸ್ ಇಸ್ ಅ ಸ್ನ್ಯಾಪ್ ಶಾಟ್, ಅ ಸ್ಕ್ರೀನ್ ಶಾಟ್ ವೆನ್ ದ ವೇವ್ ವಾಸ್ ಮೂವಿಂಗ್. ಸೊ ಒಂದು ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಏನಾಗ್ತಿದೆ, ದಿಸ್ ಇಸ್ ದ ಆಂಪ್ಲಿಟ್ಯೂಡ್. ಬಟ್ ಅಂದರೆ ದಿಸ್ ಇಸ್ ನಾಟ್ ದಿ ಆಂಪ್ಲಿಟ್ಯೂಡ್ ಫುಲ್ಲಿ, ಐ ವುಡ್ ಸೇ. ಆ ಇನ್ಸ್ಟೆಂಟಲ್ಲಿ ಆದಂತಹ ಡಿಸ್ಪ್ಲೇಸ್ಮೆಂಟ್, ಆಂಪ್ಲಿಟ್ಯೂಡ್ ಇಸ್ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಹ್ಯಾಪನಿಂಗ್ ಫ್ರಮ್ ದ ಮೀನ್ ಪೊಸಿಷನ್, ರೈಟ್? ಇಲ್ಲಿ ಆ ಸ್ನ್ಯಾಪ್ಶಾಟ್ ಕೊಟ್ಟಿರುವಂಥದ್ದು ಡಿಸ್ಪ್ಲೇಸ್ಮೆಂಟ್ ಆಗಿರುವಂಥದ್ದು, ಆ ಟೈಮ್ ಮೊಮೆಂಟಲ್ಲಿ ಎಷ್ಟು ಅಂತ. ಸೊ ಇವಾಗ ನೆಕ್ಸ್ಟ್ ಮೊಮೆಂಟಲ್ಲಿ ನೀವು ನೋಡೋದಾದರೆ ಈ ಪಾರ್ಟಿಕಲು ಇಲ್ಲಿದ್ದಂಥದ್ದು ಇಟ್ ವಿಲ್ ಬಿ ಸಮ್ವೇರ್ ಹಿಯರ್ ನೌ ಆಫ್ಟರ್ ಡಿಸ್ಪ್ಲೇಸ್ಮೆಂಟ್, ಇಸ್ಂಟ್ ಇಟ್? ಬಿಕಾಸ್ ದ ಪಾರ್ಟಿಕಲ್ ವಿಲ್ ಮೂವ್ ಅಬವ್ ಆ್ಯಂಡ್ ಬಿಲೋ ದ ಮೀನ್ ಪೊಸಿಷನ್. ಮೇಲ್ಗಡೆ ಹೋಗಬೇಕಾದ್ರೆ ವೆಲಾಸಿಟಿ ವಿಲ್ ಬಿ ಡಿಕ್ರೀಸಿಂಗ್ ಆ್ಯಂಡ್ ದೆನ್ ಇಟ್ ವಿಲ್ ಬಿಕಮ್ 0. ಕೆಳಗಡೆ ಬರ್ತಾ ಮೀನ್ ಪೊಸಿಷನ್ ಹತ್ತಿರ ಬಂದ ಹಾಗೆ ದ ವೆಲಾಸಿಟಿ ವಿಲ್ ಬಿ ಹೈಯೆಸ್ಟ್. ಇಟ್ ವಿಲ್ ಬಿ ಎ ಒಮೆಗಾ ಆಸ್ ವಿ ಹ್ಯಾವ್ ಸೀನ್ ಇನ್ ದ ಲಾಸ್ಟ್ ಕ್ಲಾಸ್. ಎ ಒಮೆಗಾ ಇಸ್ ದ ಹೈಯೆಸ್ಟ್ velocity, isn't it? So this is how the wave looks like. Now if you want to connect it further, nanondu picture annu toristene ನೋಡಿ ಇಲ್ಲಿ. So there are a lot of people, you can compare them to particles. ಈಗ ನೀವು ನೋಡೋದಾದ್ರೆ ಎಲ್ಲರೂ ಕೂಡ ಟು ಆ್ಯಂಡ್ ಫ್ರೋ ಮೋಷನನ್ನು ಎಕ್ಸಿಬಿಟ್ ಮಾಡ್ತಿದ್ದಾರೆ, ಬಟ್ ಡಿಫ್ರೆಂಟ್ ಟೈಮಲ್ಲಿ ಅವರು ಡಿಫ್ರೆಂಟ್ ಪೊಸಿಷನ್ಸಲ್ಲಿದ್ದಾರೆ. ಡಸನ್ ಮೀನ್ ದ್ಯಾಟ್ ದೇ ಕಾಂಟ್ ಹ್ಯಾವ್ ಸೇಮ್ ಆಂಪ್ಲಿಟ್ಯೂಡ್. ಅವ್ರಿಗೆಲ್ರಿಗೂ ಸೇಮ್ ಆಂಪ್ಲಿಟ್ಯೂಡ್ ಇದೆ, ಬಟ್ ಅದೆಲ್ಲ ಆ ಡಿಸ್ಪ್ಲೇಸ್ಮೆಂಟ್ ನಮಗೆ ಕಾಣಿಸೋದು, ಹೈಯೆಸ್ಟ್ ಡಿಸ್ಪ್ಲೇಸ್ಮೆಂಟ್ ಕಾಣಿಸುವಂಥದ್ದು ಡಿಫ್ರೆಂಟ್ ಇನ್ಸ್ಟೆಂಟಲ್ಲಿ, ಬಿಕಾಸ್ ದರ್ ಇಸ್ ಅ ಫೇಸ್ ಚೇಂಜ್. ಒಂದು ಪಾರ್ಟಿಕಲ್ ಇದ್ದಿರೋ ಥರ ಇರಲ್ಲ ಇನ್ನೊಂದು ಪಾರ್ಟಿಕಲ್ದು ಫೇಸ್ ವಿಲ್ ಬಿ ಡಿಫ್ರೆಂಟ್. ಸೊ ಐ ವಿಲ್ ರೈಟ್ ಹಿಯರ್ ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆರ್ ಆಲ್ ಸೇಮ್ ಫಾರ್ ದ ಪಾರ್ಟಿಕಲ್ಸ್ ಇನ್ SHM. ಈ ವೇವಲ್ಲಿರೋ ಎಲ್ಲ ಪಾರ್ಟಿಕಲ್ಸು ಈಕ್ವಲ್, ಬಟ್ ಫೈ ಅಥವಾ ಫೇಸ್ ಡಿಫ್ರೆನ್ಸ್ ಈಸ್ ಡಿಫ್ರೆಂಟ್. ದಟ್ ವಿ ಆರ್ ಎನಿವೇ ಗೋಯಿಂಗ್ ಟು ಡಿಸ್ಕಸ್. ಓಕೆ, ಸೊ ನೋಡಿ ಇಲ್ಲಿ ಎವ್ರಿ ಪಾರ್ಟಿಕಲ್ ಡಿಫರ್ಸ್ ಇನ್ ಫೇಸ್ ಫ್ರಮ್ ನೇಬರಿಂಗ್ ಪಾರ್ಟಿಕಲ್ಸ್. ದಟ್ ಈಸ್ ವಾಟ್ ವಿ ಹ್ಯಾವ್ ಸೀನ್. ಯಾಕೆಂದರೆ ಒಂದು ಪಾರ್ಟಿಕಲ್ಲು ಇಲ್ಲೇ ಡಿಸ್ಪ್ಲೇಸ್ಮೆಂಟ್ ಆದಾಗ ಇನ್ನೊಂದು ಪಾರ್ಟಿಕಲ್ದು ಇಷ್ಟೇ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ಅದರಲ್ಲೇ ನಮ್ಗೆ ಗೊತ್ತಾಯಿತು, ಓಕೆ ದರ್ ಇಸ್ ಅ ಫೇಸ್ ಡಿಫ್ರೆನ್ಸ್ ಅಂತ ಹೇಳಿ. ಇಲ್ಲಾಂದರೆ ದ ವೇವ್ಸ್ ಶೇಪ್ ವಿಲ್ ನಾಟ್ ಬಿ ದಿಸ್, ರೈಟ್? ವೇವ್ಸ್ನ ಶೇಪ್ ಆ ಥರ ಇರ್ತಾನೆ ಇರಲಿಲ್ಲ, isn't it? And the phase difference between two consecutive crests or trough in the case of transverse wave is 2 pi radian. ಅಂದರೆ ಒಂದು ಕಂಪ್ಲೀಟ್ ವೇವಿಂದ ಇನ್ನೊಂದು ಕಂಪ್ಲೀಟ್ ವೇವಿಗೆ ಹೋಗಬೇಕಾದ್ರೆ ದ ಫೇಸ್ ಡಿಫ್ರೆನ್ಸ್ ಇಸ್ 2 pi is what they are trying to tell. Next thing is that all the particles pass through the equilibrium position successively but with the same speed. So ನಿಮಗೆ ಗೊತ್ತಾಗಿದೆ. So this is the equilibrium position. From here particle is there ಅಂತ ಅನ್ಕೊಳ್ಳುವ, it will go up, it will reach the maximum height and that is amplitude. Then it will come down and it will be coming down from the mean position. So when the particle is near to the mean position, ivaga enagtide, the velocity will be highest, which is nothing but a omega irathe velocity. Clear? And they will attain ಮ್ಯಾಕ್ಸಿಮಮ್ ವೆಲಾಸಿಟಿ ಎಟ್ ಡಿಫ್ರೆಂಟ್ ಟೈಮ್ಸ್. ಯಾಕಂದರೆ ಫೇಸ್ ಚೇಂಜ್ ಇರೋ ಕಾರಣ ಎಲ್ಲರೂ ಒಟ್ಟಿಗೆ ಸೇಮ್ ವೆಲಾಸಿಟಿಯಲ್ಲಿ ಇರಲ್ಲ, ಅಂದರೆ ಎಲ್ಲರೂ ಒಟ್ಟಿಗೆ ಮ್ಯಾಕ್ಸಿಮಮ್ ವೆಲಾಸಿಟಿಯನ್ನು ಎಕ್ಸಿಬಿಟ್ ಮಾಡಲ್ಲ, ಯಾಕಂದರೆ ಫೇಸ್ ಡಿಫ್ರೆನ್ಸ್ ಇದೆ. ನೋ ಪಾರ್ಟಿಕಲ್ ಇಸ್ ಪರ್ಮನೆಂಟ್ಲಿ ಅಟ್ ರೆಸ್ಟ್. ಕಂಟಿನ್ಯೂಸ್ ಮೋಷನ್ ಆಗ್ತಾನೆ ಇರುತ್ತೆ ಪಾರ್ಟಿಕಲ್ಸ್ಗೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇನ್ ಅ ಕಂಪ್ಲೀಟ್ ವೈಬ್ರೇಷನ್ ಎಟ್ ನೋ ಇನ್ಸ್ಟೆಂಟ್ ಆಲ್ ದ ಪಾರ್ಟಿಕಲ್ಸ್ ವಿಲ್ ಬಿ ಇನ್ ದೇರ್ ಮೀನ್ ಪೊಸಿಷನ್ ಸೈಮಲ್ಟೇನಿಯಸ್ಲಿ. ನೀವು ಅದು ಆಲ್ರೆಡಿ ನೋಡಿದ್ದೀರ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಪಾರ್ಟಿಕಲ್ಸ್ನ ಡಿಸ್ಪ್ಲೇಸ್ಮೆಂಟನ್ನು ನೋಡ್ತೀರಾ, ಬಟ್ every particle ultimately shows SHM, that to same type of SHM where time period, frequency, omega, everything, amplitude, everything is same. Clear? And in a transverse progressive wave ಏನು ಹೇಳ್ತಿದ್ದಾರೆ, the distance between, ನಿಮಗೆ ಆಲ್ರೆಡಿ ಗೊತ್ತಿದೆ, consecutive crest or trough is equal to lambda. ಅದನ್ನೇ ನಾವು ವೇವ್ ಲೆಂತ್ ಅಂತ ಹೇಳುವಂಥದ್ದು. ಸೊ consecutive crest ಯಾವುದೆಲ್ಲ from the figure, this is one crest, the consecutive crest is this one. So this distance is nothing but lambda, which is the wavelength which is measured in meters. Now dear students, ಈಗ equation of progressive wave ಡಿಸ್ಕಸ್ ಮಾಡುವ. ನಿಮಗೆ ಗೊತ್ತಿದೆ ಮ್ಯಾಮ್, ವೇವ್ ಮತ್ತು SHM ಅಥವಾ ವೇವ್ ಮತ್ತು ಆಸಿಲೇಷನ್ ಆರ್ ದಿ ಸೇಮ್ ಅಂತ ನೀವು ಕೇಳ್ಬೋದು. ಸಿ ಆಸಿಲೇಷನ್ ಅಂದ್ರೆ ಏನು? ದಿ ಪಾರ್ಟಿಕಲ್ ವಿಲ್ ಬಿ ಮೂವಿಂಗ್ ಟು ಆ್ಯಂಡ್ ಫ್ರೋ, ಅಥವಾ ಪಾರ್ಟಿಕಲ್ ಎಕ್ಸಿಬಿಟ್ಸ್ ಬ್ಯಾಕ್ ಆ್ಯಂಡ್ ಫಾರ್ತ್ ಮೋಷನ್, ದಟ್ ಇಸ್ ಆಸಿಲೇಷನ್. ವೇವ್ ಅಂದರೆ ಅದಲ್ಲ. ವೇವ್ ಅಂದರೆ ಇಟ್ ಇಸ್ ಎ ಡಿಸ್ಟರ್ಬೆನ್ಸ್ ಆ್ಯಂಡ್ ದ ಪಾರ್ಟಿಕಲ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ವೇವ್, ಯಾವುದು ಟ್ರಾನ್ಸ್ವರ್ಸ್ ವೇವ್ ಇರ್ಬೋದು, ಪ್ರೋಗ್ರೆಸಿವ್ ವೇವ್ ಇರ್ಬೋದು, ಆ ಪಾರ್ಟಿಕಲ್ಸ್ ವಿಲ್ ಬಿ ಎಕ್ಸಿಬಿಟಿಂಗ್ SHM ಅಥವಾ ಆಸಿಲೇಷನ್ ಹಿಯರ್. ಸೊ ಆಸಿಲೇಷನ್ ಬೇರೆ ಆಗುತ್ತೆ, ವೇವ್ ಬೇರೆ ಆಗುತ್ತೆ. ಬಟ್ ನಾವು ವೇವನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ವಿ ವಿಲ್ ಬಿ ಯೂಸಿಂಗ್ ಸೈನ್ ಕಾಸ್ ಫಂಕ್ಷನ್ಸ್ ಟು ಮೆನ್ಷನ್ ದಟ್ ಪೀರಿಯಾಡಿಸಿಟಿ, isn't it? Yes. Here you can understand, your students,
yx of t ಅಂದರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ವೇವ್ ವಿಲ್ ಬಿ ನಥಿಂಗ್ ಬಟ್ a sin omega t ಪ್ಲಸ್ ಆರ್ ಮೈನಸ್ kx ಪ್ಲಸ್ ಆರ್ ಮೈನಸ್ ಫೈ ನಾಟ್ ಅಂತ ಕೊಟ್ಟಿದ್ದಾರೆ. ಕೆ ಅಂತಂದರೆ ಇಲ್ಲಿ ವೇವ್ ನಂಬರ್ ಆಗುತ್ತೆ ವಿಚ್ ವಿ ವಿಲ್ ಬಿ ಡಿಸ್ಕಸಿಂಗ್ ಹಿಯರ್ ವಿಚ್ ಇಸ್ 2 pi by lambda. ಆ್ಯಂಡ್ ನೋಡಿ ಇಲ್ಲಿ ಇನ್ನೊಂದು ವಿಷಯ, ಫೇಸ್ ವೆಲಾಸಿಟಿ ವಿ ಅಂತಂದರೆ ಇಟ್ ವಿಲ್ ಬಿ ಒಮೆಗಾ ಬೈ ಕೆ. ಕ್ಲಿಯರ್? ಆ್ಯಂಡ್ ಫೈ ನಾಟ್ ಅಂದರೆ ಫೇಸ್ ಡಿಫ್ರೆನ್ಸ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಇನ್ನು ಈ ಇಕ್ವೇಷನನ್ನು ಡಿಫ್ರೆಂಟ್ ಫಾರ್ಮಲ್ಲಿ ಬರ್ಬೋದು. ಇವಾಗ ಫೈ ನಾಟ್ 0 ಆಗಿದ್ರೆ, ದರ್ ಇಸ್ ನೋ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ವೇವ್ಸ್ ಅಂತ ಆಗಿದ್ರೆ, ಯು ವಿಲ್ ಬಿ ರೈಟಿಂಗ್ ದ ಇಕ್ವೇಷನ್. ದ ಫಸ್ಟ್ ಇಕ್ವೇಷನ್ ಏನಂತಂದರೆ ಇಟ್ ವಿಲ್ ಬಿ a sin omega t ಪ್ಲಸ್ ಅಥವಾ ಮೈನಸ್ ವಾಟ್ ಎವರ್ ಕೆ ಎಕ್ಸ್. ಕ್ಲಿಯರ್? ಸೊ ಒಂದು ಇಕ್ವೇಷನ್ ಬರುವಂಥದ್ದು, ಫಸ್ಟ್ ಇಕ್ವೇಷನ್ y is equal to a sin omega t minus kx. x ಡಿಸ್ಪ್ಲೇಸ್ಮೆಂಟ್, ಒಮೆಗಾ ನಿಮಗೆ ಗೊತ್ತಿದೆ ಆಂಗ್ಯುಲರ್ ವೆಲಾಸಿಟಿ, ಕೆ ಅಂದರೆ ವೇವ್ ನಂಬರ್ 2 pi by lambda ಆಗುತ್ತೆ. ನಾವು ಡಿಯರ್ ಸ್ಟೂಡೆಂಟ್ಸ್ ಇದನ್ನು ಸುಮಾರು ಫಾರ್ಮೆಟಲ್ಲಿ ನಾವು ಬರಿತಾ ಹೋಗ್ಬೋದು. ನೆಕ್ಸ್ಟ್ ಯಾವ ಫಾರ್ಮೆಟಲ್ಲಿ ಬರಿಬೋದು ಅಂತ ಹೇಳಿ ನೋಡುವ. ಸೆಕೆಂಡ್ ಒನ್, ಇಲ್ಲಿ ನೀವು ಕೆ ಅನ್ನು ಸ್ಪ್ಲಿಟ್ ಮಾಡಿ ಬರೆದ್ರೆ y is equal to a sin omega as it is t as it is minus 2 pi by lambda ಅಂತ ಬರಿಬೋದಲ್ವಾ into x. This is the second format in which you can write this equation. ಥರ್ಡ್ ಒನ್ ನೋಡುವ. ಥರ್ಡ್ ಒನ್ ಈಸ್ ಸಿಂಪಲ್ ಅಗೇನ್. ಥರ್ಡ್ ಒನ್ ಹೇಗೆ ನೋಡುವ? ಎಸ್, y is equal to a sin ಅದೇ ಥರ ಇಟ್ಕೊಳ್ಳಿ. ಒಮೆಗಾ is nothing but 2 pi by t, ನಿಮಗೆ ಆಲ್ರೆಡಿ ಅದು ಗೊತ್ತಿದೆ isn't it, into the time t minus 2 pi by lambda as it is into x. ಇದರಲ್ಲಿ 2 pi ಕಾಮನ್ ಇರೋ ಕಾರಣ ಕ್ಯಾನ್ ಐ ಟೇಕ್ ಇಟ್ ಔಟ್? ಎಸ್, ರೈಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ a sin 2 pi ಔಟ್ ಇಂಟು ಸ್ಮಾಲ್ t by ಕ್ಯಾಪಿಟಲ್ T ಮೈನಸ್ 2 pi ಹೊರಗಡೆ ಹೋಯಿತು. ಸೊ x by lambda. ದಿಸ್ ಇಸ್ ಅನದರ್ ಫಾರ್ಮ್ಯಾಟ್ ಇನ್ ವಿಚ್ ಯು ಕ್ಯಾನ್ ರೈಟ್ ದ ಸೇಮ್ ಇಕ್ವೇಷನ್ ಅಲ್ವಾ? ಫೋರ್ತ್ ಒನ್ ಹೇಗೆ ಬರಿತೀರಾ? ಫೋರ್ತ್ ಒನ್ ಹೇಗೆ ಬರಿಬೋದು? ಸೊ ಎಲ್ಲ ಸೇಮ್, a sin 2 pi ಆಲ್ರೆಡಿ ಹೊರಗಡೆ ಇದೆ. ಇನ್ನು ನೀವು ಲ್ಯಾಂಬ್ಡಾವನ್ನು ಹೊರಗಡೆ ತೆಗೀರಿ. ಲ್ಯಾಂಬ್ಡಾ ಫಸ್ಟ್ ಟರ್ಮಲ್ಲಿ ಇಲ್ಲೇ ಇಲ್ಲ, ನೀವು ಅದನ್ನು ಹೊರಗಡೆ ತೆಗೆದಿದ್ದೀರ ಅಂದರೆ ಯು ಹ್ಯಾವ್ ಟು, ಅಂದರೆ ಹೊರಗಡೆ ತೆಗೆದಿದ್ದೀರ ಡಿನಾಮಿನೇಟರ್. ಸೊ ಮಲ್ಟಿಪ್ಲೈ ಇಟ್ ವಿತ್ ಲ್ಯಾಂಬ್ಡಾ ಇನ್ ದ ನ್ಯೂಮರೇಟರ್ ಇನ್ಸೈಡ್ ಬೈ ಟಿ ಮೈನಸ್ ಎಕ್ಸ್. isn't it? Minus x. Now dear students, here you see this time period t is 1 by frequency, ಅಥವಾ frequency is 1 by time period. So this equation is similar to lambda time into frequency. So you already know velocity is equal, velocity of the wave ಅಂತಂದ್ರೆ ಏನು, frequency into the lambda. ಇಲ್ಲಿ 1 by time period ಅಂದರೆ it is frequency. So frequency into lambda ಬರೋ ಕಾರಣ ನಾನು ಅದನ್ನು velocity ಅಂತ ಬರೀತೇನೆ. So a sin 2 pi by lambda into ಏನು ಬರಿಬೋದು ನೀವು, v into t ಅಂತ ಬರೀತೀರಾ, ಮೈನಸ್ ಎಕ್ಸ್ ಅಂತ ಬರೀತೀರಾ. ಸೊ ದಿಸ್ ಇಸ್ ಅನದರ್ ಫಾರ್ಮ್ಯಾಟ್ ಇನ್ ವಿಚ್ ಯು ವಿಲ್ ರೈಟ್ ದಿಸ್ ಇಕ್ವೇಷನ್. ಲಾಸ್ಟ್ ಫಾರ್ಮ್ಯಾಟ್ ಯಾವುದು? ಲಾಸ್ಟ್ ಫಾರ್ಮ್ಯಾಟ್. ಸೊ ಫಿಫ್ತ್ ಫಾರ್ಮ್ಯಾಟ್, ನಿಮ್ಮ ಆ್ಯಕ್ಚುಲ್ ಇಕ್ವೇಷನ್ ಏನು? a sin omega t minus kx. y is equal to a sin omega t ಬ್ರಾಕೆಟ್ ಒಳಗಡೆ ಮೈನಸ್ kx. ಇಲ್ಲಿ ಒಮೆಗಾವನ್ನು ಹೊರಗಡೆ ತೆಗೆಯುವ. ಸೊ ದಿಸ್ ಬಿಕಮ್ಸ್ a sin omega into t minus k is 2 pi by lambda ಅಲ್ವಾ? ಒಮೆಗಾವನ್ನು ನೀವು ಹೊರಗಡೆ ತೆಗೆದಿದ್ರೆ ವಿಚ್ ವಾಸ್ ನಾಟ್ ಎಕ್ಸಿಸ್ಟಿಂಗ್ ಇನ್ ದ ಸೆಕೆಂಡ್ ಟರ್ಮ್ ಅಲ್ವಾ? ಆದ ಕಾರಣ ಯು ಹ್ಯಾವ್ ಟು ಡಿವೈಡ್ ಬೈ ಒಮೆಗಾ. ಒಮೆಗಾ ಈಸ್ ಅಗೇನ್ 2 pi by t. ಇಟ್ಸ್ ನಾಟ್ ಲ್ಯಾಂಬ್ಡಾ, 2 pi by t into x as it is. ಇದರಲ್ಲಿ ಇಫ್ ಯು ನೋಟಿಸ್ ಒನ್ ಥಿಂಗ್ ಡಿಯರ್ ಸ್ಟೂಡೆಂಟ್ಸ್, 2 pi ಕಟ್ ಆಯಿತು. 1 by ಟೈಮ್ ಪೀರಿಯಡ್ ಅಂತಂದರೆ ಇಟ್ ಇಸ್ ಫ್ರೀಕ್ವೆನ್ಸಿ. ಸೊ ಯು ಕ್ಯಾನ್ ರೀರೈಟ್ ದಿಸ್ ಆಸ್ a sin ಒಮೆಗಾ ಟಿ ಮೈನಸ್ ಎಕ್ಸ್ ಇದೆ ಮೇಲ್ಗಡೆ, ಕೆಳಗಡೆ ವೇವ್ ಲೆಂತ್ ಇಂಟು 1 by ಟೈಮ್ ಫ್ರೀಕ್ವೆನ್ಸಿ. ಸಿ ದಿಸ್. ಸೊ ದಿಸ್ ಬಿಕಮ್ಸ್ a sin ಒಮೆಗಾ ಟಿ ಬ್ರಾಕೆಟ್ ಒಳಗಡೆ ಮೈನಸ್ ಎಕ್ಸ್ ಬೈ ವಿ. ದಿಸ್ ಇಸ್ y ಈಕ್ವಲ್ ಟು. ಸೊ ಅದನ್ನೇ ಅವರು ಇಲ್ಲಿ ಕೊಟ್ಟಿರುವಂಥದ್ದು. ಸೊ ದೀಸ್ ಆರ್ ದ 5 ಫಾರ್ಮ್ಯಾಟ್ಸ್ ಇನ್ ವಿಚ್ ಯು ವಿಲ್ ಬಿ ಏಬಲ್ ಟು ಸಿ ದ equation of a progressive wave. Isn't it? I hope that today's session was helpful for you to understand this better. So till then, we meet in the next class. Bye bye aspirants.